ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಬಿಸಿ ಬಿಸಿಯಾಗಿ ತಾಲಿಪೆಟ್ಟು, ಚಟ್ನಿ, ಮೊಸರು ಹಾಕೊಂಡು ತಿನ್ನೋಣ ಅನಿಸ್ತು. ಹಾಗಾಗಿ ತಾಲಿಪೆಟ್ಟು ಮಾಡಿದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿಮೆಣಸು, ಶುಂಠಿ ಮತ್ತು ಉಪ್ಪನ್ನು ಹಾಕಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು ದೊಡ್ಡ ಬಟ್ಲಿಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ನೋಡಿಕೊಂಡು ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ನಾನು 2 ಬೌಲ್ನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಜೊತೆಗೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಬೇಕು. ಈರುಳ್ಳಿನೂ ಕೂಡ ಅಷ್ಟೇ ಜಾಸ್ತಿ ಹಾಕಬೇಕು, ಟೇಸ್ಟು ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ತರಿಯಾಗಿ ರುಬ್ಬಿಟ್ಕೊಂಡಿರುವಂತಹ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಶುಂಠಿನ ಮಿಕ್ಸಿ ಜಾರಿಗೆ ಹಾಕೋ ಬದಲು ಇಲ್ಲೇ ತುರಿದು ಕೂಡ ಹಾಕ್ಕೊಳ್ಬೋದು. ಈಗ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೇಕು ಅಂದರೆ ನೀವು ಕ್ಯಾರೆಟ್ ತುರಿನ ಕೂಡ ಹಾಕ್ಕೊಳ್ಬೋದು, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ಇದಿಷ್ಟನ್ನು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ತುಂಬ ನೀರಾಗಿ ಕಲಿಸ್ಕೊಳ್ಬಾರ್ದು, ಕರೆಕ್ಟಾಗಿ ಒಂದು ಹದವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ತಾ ಹೋಗಬೇಕು. ಸ್ವಲ್ಪ ಆದಷ್ಟು ಗಟ್ಟಿನೇ ಕಲಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ನಾವು ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ. ಹಾಗಾಗಿ ಈಗಂತೂ ಸಬ್ಬಸಿಗೆ ರೇಟು ತುಂಬಾ ಕಡಿಮೆ ಆಗಿದೆ. 10 ರೂಪಾಯಿಗೆ 4, 5 ಆ ಥರ ಸಿಗ್ತಾ ಇದೆ ನಮ್ಮೂರಲ್ಲೆಲ್ಲ. ಹಾಗಾಗಿ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಸೀಸನ್ ಇದ್ದಾಗ ಮಿಸ್ ಮಾಡದೆ ನಾನು ತಾಲಿಪೆಟ್ಟನ್ನ ಮಾಡ್ಕೊಳ್ತೀನಿ. ಅದು ಈ ರೀತಿಯಾಗಿ ನಾವು ಸಬ್ಬಸಿಗೆ ಸೊಪ್ಪಿಲ್ಲ ಅನ್ನೋದಾದರೆ ಬರೀ ಮೆಂತ್ಯ ಸೊಪ್ಪನ್ನ ಕೂಡ ಹಾಕಿ ಮಾಡ್ಕೊಳ್ಬೋದು, ಅಥವಾ ಮಿಕ್ಸ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಬಟ್ ಬರೀ ಸಬ್ಬಸಿಗೆ ಸೊಪ್ಪು ಕಡಲೆಬೇಳೆದು ತುಂಬಾ ರುಚಿಯಾಗಿರುತ್ತೆ. ಈಗ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಬೇಕು. ಈಗ ಕಲಿಸ್ಕೊಂಡಾಗಿದೆ. ಈಗ ತಾಲಿಪೆಟ್ಟನ್ನ ತಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿರೋಂತಹ ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾನು ಫೈಬರ್ ಶೀಟ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ, ಅಥವಾ ಬಾಳೆ ಎಲೆ ಕೂಡ ತೊಗೊಳ್ಬೋದು. ಫಸ್ಟು ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಶೀಟಿಗೆಲ್ಲ ಸ್ಪ್ರೆಡ್ ಮಾಡಿ ನಂತರ ನಾನಿಲ್ಲಿ ತಾಲಿಪೆಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ತಾಲಿಪೆಟ್ಟು ತಟ್ಕೊಳ್ಳುವಾಗ ನಾವಿಲ್ಲಿ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು ಬಟ್ಲಿಗೆ ಹಾಕ್ಕೊಂಡು ಈ ರೀತಿ ಕೈನ ಹತ್ಕೊಂಡು ಈ ರೀತಿ ತಟ್ಕೊಳ್ತಾ ಹೋದರೆ ನಾವು ಎಷ್ಟು ತಳುವಾಗೂ ಕೂಡ ತಾಲಿಪೆಟ್ಟನ್ನ ತಟ್ಕೊಳ್ಬೋದು. ಆದಷ್ಟು ತಳುಗಿಂತ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ತಾಲಿಪೆಟ್ಟು. ನಾನಿಲ್ಲಿ ಮೀಡಿಯಮ್, ತುಂಬ ತಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ, ಆ ರೀತಿಯಾಗಿ ತಾಲಿಪೆಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಅಥವಾ ಸಂಜೆ ಟೈಮ್ ಕೂಡ ತಿನ್ನೋದಕ್ಕೆ ಮಾಡ್ಕೊಳ್ಬೋದು. ಈಗ ತಟ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಹಂಚಿಗೆ ಕೂಡ ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿಯಲ್ಲಿ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಹಂಚಿಗೆ. ನಂತರ ನಾನೇನು ಶೀಟ್ ಮೇಲೆ ತಟ್ಕೊಂಡಿದ್ನಲ್ಲ ಆ ಶೀಟನ್ನು ಈ ರೀತಿ ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ತಕ್ಷಣ ಶೀಟ್ ತೆಗಿಬಾರ್ದು, ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನಂತರ ನಿಧಾನಕ್ಕೆ ತೆಗೆದ್ರೆ ಸ್ವಲ್ಪ ಕೂಡ ಹರಿಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈಗ ತಾಲಿಪೆಟ್ಟು ರೆಡಿಯಾಗಿದೆ ಅಂತ, ಎಷ್ಟು ಗ್ರೀನರಿಯಾಗೂ ಕೂಡ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಡ್ರೈ ಅನಿಸೋದಿಲ್ಲ, ತಾಲಿಪೆಟ್ಟು ಚೆನ್ನಾಗಿ ರುಚಿಯಾಗಿ ಆಗುತ್ತೆ. 2 ಸೈಡ್ ಕೂಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಆವಾಗ ರುಚಿಯಾಗಿರುವಂತಹ ತಾಲಿಪೆಟ್ಟು ರೆಡಿ ಆಗುತ್ತೆ. ನಾನೀಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಕಾಯಿ ಚಟ್ನಿ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಮಿಸ್ ಮಾಡದೆ ಈ ರೀತಿ ತಾಲಿಪೆಟ್ಟನ್ನ ಒಮ್ಮೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.